ಈ ಇವರು ಯಾರು ಚೀಫ್ ಎಲೆಕ್ಟ್ರಲ್ ಆಫೀಸರ್ ಅಲ್ಲ, ನಮ್ಮ ಪಕ್ಷದ ವತಿಯಿಂದ ನಾವು ಮಾಡಿದ್ದೀವಲ್ಲ, PLAಗಳು ಬೂತ್ ಲೆವೆಲ್ ಏಜೆಂಟ್ಸ್ ಅನ್ನ ಪ್ರತಿಯೊಂದು ಪಕ್ಷದವರು ಮಾಡ್ತಾರೆ. ನಮ್ಮ ಪಕ್ಷದವರು ಮಾಡಿದ್ದಾರೆ. ಈಗಾಗಲೇ ನಮ್ಮ ಹಂತದಲ್ಲಿ ಜಿಲ್ಲಾವರು ರಿವ್ಯೂ ಮಾಡ್ಕೊಂಡಿದ್ದಾರೆ ನಮ್ಮ KPCCಯಲ್ಲಿ. ಅವರು ಪ್ರತಿಯೊಬ್ಬ PLOಗಳ ಹತ್ರ ಟಚ್ ಇರಬೇಕು, ಇದ್ದು ಅದನ್ನು ಮಾನಿಟರ್ ಮಾಡ್ತಾರೆ. ಅಲ್ಲಿ ಡಿಲೀಟ್ ಆಗಬೇಕಾದ್ರಾಗಲಿ ಅಡಿಷನ್ ಆಗಬೇಕಾದ್ರಾಗಲಿ ಅವನ ಗಮನದಲ್ಲಿಲ್ಲದೆ ಆಗೋದಿಲ್ಲ. BLA ಗಮನದಲ್ಲಿ, ಎಲ್ಲ ಪಕ್ಷದ BLAಗಳಿರ್ತಾರೆ, ಅವ್ರ ಗಮನದಲ್ಲಿ BLO ಮಾಡುವಾಗ ಅದು ಅವರ ಕಾಂಬಿನೇಷನಲ್ಲಿ ಆಗುತ್ತೆ. ಅದರಿಂದ ಡಿಲೀಟ್ ಮಾಡೋದು ಕೂಡ ಅಷ್ಟು ಸುಲಭ ಅಲ್ಲ, ಆ್ಯಡ್ ಮಾಡೋದು ಅಷ್ಟು ಸುಲಭ ಅಲ್ಲ. ಇವ್ರಿಗೂ ಗೊತ್ತಾಗುತ್ತೆ, ಎಲ್ಲ ಪಕ್ಷದವ್ರಿಗೂ ಗೊತ್ತಾದಾಗ ಅವರು ಡಿಲೀಟ್ ಮಾಡಬೇಕಾದ್ರೆ ಪ್ರಶ್ನೆ ಮಾಡ್ತಾರೆ. ಯಾಕಪ್ಪ ಡಿಲೀಟ್ ಮಾಡ್ತೀಯ ಅಂದಾಗ ಅವರು ಸಮಜಾಯಿಸಿ ಕೊಡಬೇಕು. ಈ ಕಾರಣಕ್ಕೆ ಅದೊಂದಷ್ಟು ಪ್ಯಾರಾಮೀಟರ್ಗಳಿದ್ದಾವೆ. ಈಗ ಇದು ಪಾಸ್ಪೋರ್ಟ್ ಇರಬೇಕು, ಅದು ಇರಬೇಕು, ಇದು ಇರಬೇಕು ಅಂತ 10-12 ಪ್ಯಾರಾಮೀಟರ್ಸ್ ಇದೆ. ಆ ಪ್ಯಾರಾಮೀಟರ್ಸಲ್ಲಿ ಫುಲ್ಫಿಲ್ ಮಾಡಲಿಲ್ಲ ಅಂದರೆ ಅವಾಗ ಡಿಲೀಟ್ ಮಾಡ್ತಾರೆ. ಅದನ್ನು ಸಮಜಾಯಿಸಿ ಕೊಡೋದು ಯಾರಿಗೆ? BLAಗಳಿಗೆ ಹೇಳಬೇಕು, BLO. ಅದು ಆ ಪ್ರೊಸೆಸ್ಸು ಪ್ರಾರಂಭ ಆಗಿದೆಯಲ್ಲ ಸರ್. ಈಗ ಸರ್, ಅಡ್ವರ್ಟೈಸ್ಮೆಂಟ್, ಗೌರ್ಮೆಂಟ್ ಅಫಿಷಿಯಲ್ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ನಿನ್ನೆಯಿಂದ ಅದು ಒಂದು ಇಶ್ಯೂ ಆಗಿದೆ. ತಮ್ಮ ಫೋಟೋ, ಉದಾಹರಣೆಗೆ ದೇವರಾಜ್ ಅರಸು ಅವರ ಡೆತ್ ಆನಿವರ್ಸರಿ ಇಲ್ಲ, ಇವತ್ತೊಂದು ಅಡ್ವರ್ಟೈಸ್ಮೆಂಟ್ ಬಂದಿದೆ, ಅದರಲ್ಲೂ ತಮ್ಮ ಫೋಟೋ ಇಲ್ಲ. ಹಿಂದೆ ಇರ್ತಿತ್ತು DCM ಅವ್ರದ್ದು, ಅದು ಒಂದು ಇಶ್ಯೂ ಆಗಿದೆ. ಅಲ್ಲ, ನಾನು ನೋಡಲಿಲ್ಲ, ಅದನ್ನು ಗಮನಿಸಿಲ್ಲ. ನಾನು ವಾಪಸ್ ಬೆಂಗಳೂರಿಗೆ ಹೋದ್ಮೇಲೆ ಅದನ್ನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡ್ತೀನಿ. ಇಲ್ಲ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್ನವ್ರು ಏನಾದರೂ ಅವರು ಬಿಟ್ಟಿದ್ರೆ ಅವ್ರ ಹತ್ರನೂ ಮಾತಾಡ್ತೀನಿ. ಗೊತ್ತಿಲ್ಲ ನನಗೆ ಯಾವ ಉದ್ದೇಶಕ್ಕೆ ಅಥವಾ ಯಾವ ಕಾರಣಕ್ಕೆ ಬಿಟ್ಟಿದ್ದಾರೆ ಅಂತ, ಅದನ್ನು ಸರಿ ಮಾಡ್ಕೊಳ್ಳೋದು. ಯಾಕಂದರೆ ನಿನ್ನೆ ದಲಿತ ಸಂಘಟನೆಗಳು ಬೆಂಗಳೂರಿನಲ್ಲಿ, ಜೊತೆಗೆ JDS ಕೂಡ ಇಶ್ಯೂನ ರೈಸ್ ಮಾಡಿದೆ. ಒಬ್ಬ ದಲಿತ CM ಆಗಿರೋ ಕಾರಣಕ್ಕೆ ಇವರು ಈ ರೀತಿ ಇನ್ಸಲ್ಟ್ ಮಾಡ್ತಿದ್ದಾರೆ ಅಂತ. ಆ ರೀತಿ ಏನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಅಧಿಕಾರಿಗಳ ಹಂತದಲ್ಲಿ ಏನಾದರೂ ಕೂಡ ಅದು ಆಗಿದ್ದರೆ ಅದನ್ನು ಸರಿಪಡಿಸೋಣ. ಈಗ ನಮಗೆ ಫೋಟೋ ಮುಖ್ಯ ಅಲ್ಲ, ಸರ್ಕಾರಕ್ಕೆ ಕೆಲಸ ಮಾಡೋದು ಮುಖ್ಯ. ಬಟ್ ಇಂಡಿಯನ್ CM ಎಲ್ಲ ಜಾಹೀರಾತಲ್ಲಿ ಇರೋದು ಸರ್. ಅಲ್ಲ, ಈಗೇನೋ ಅದನ್ನೇ ಹೇಳ್ತಾ ಇದ್ದೀನಲ್ಲ, ಯಾವ ಹಂತದಲ್ಲಿ ಅದು ಬಿಟ್ಟೋಗಿದೆ ಗೊತ್ತಿಲ್ಲ ನನಗೆ. ಈ ಇವರು ಯಾರು ಚೀಫ್ ಎಲೆಕ್ಟ್ರಲ್ ಆಫೀಸರ್ ಅಲ್ಲ, ನಮ್ಮ ಪಕ್ಷದ ವತಿಯಿಂದ ನಾವು ಮಾಡಿದ್ದೀವಲ್ಲ, PLAಗಳು ಬೂತ್ ಲೆವೆಲ್ ಏಜೆಂಟ್ಸ್ ಅನ್ನ ಪ್ರತಿಯೊಂದು ಪಕ್ಷದವರು ಮಾಡ್ತಾರೆ. ನಮ್ಮ ಪಕ್ಷದವರು ಮಾಡಿದ್ದಾರೆ. ಈಗಾಗಲೇ ನಮ್ಮ ಹಂತದಲ್ಲಿ ಜಿಲ್ಲಾವರು ರಿವ್ಯೂ ಮಾಡ್ಕೊಂಡಿದ್ದಾರೆ ನಮ್ಮ KPCCಯಲ್ಲಿ. ಅವರು ಪ್ರತಿಯೊಬ್ಬ PLOಗಳ ಹತ್ರ ಟಚ್ ಇರಬೇಕು, ಇದ್ದು ಅದನ್ನು ಮಾನಿಟರ್ ಮಾಡ್ತಾರೆ. ಅಲ್ಲಿ ಡಿಲೀಟ್ ಆಗಬೇಕಾದ್ರಾಗಲಿ ಅಡಿಷನ್ ಆಗಬೇಕಾದ್ರಾಗಲಿ ಅವನ ಗಮನದಲ್ಲಿಲ್ಲದೆ ಆಗೋದಿಲ್ಲ. BLA ಗಮನದಲ್ಲಿ, ಎಲ್ಲ ಪಕ್ಷದ BLAಗಳಿರ್ತಾರೆ, ಅವ್ರ ಗಮನದಲ್ಲಿ BLO ಮಾಡುವಾಗ ಅದು ಅವರ ಕಾಂಬಿನೇಷನಲ್ಲಿ ಆಗುತ್ತೆ. ಅದರಿಂದ ಡಿಲೀಟ್ ಮಾಡೋದು ಕೂಡ ಅಷ್ಟು ಸುಲಭ ಅಲ್ಲ, ಆ್ಯಡ್ ಮಾಡೋದು ಅಷ್ಟು ಸುಲಭ ಅಲ್ಲ. ಇವ್ರಿಗೂ ಗೊತ್ತಾಗುತ್ತೆ, ಎಲ್ಲ ಪಕ್ಷದವ್ರಿಗೂ ಗೊತ್ತಾದಾಗ ಅವರು ಡಿಲೀಟ್ ಮಾಡಬೇಕಾದ್ರೆ ಪ್ರಶ್ನೆ ಮಾಡ್ತಾರೆ. ಯಾಕಪ್ಪ ಡಿಲೀಟ್ ಮಾಡ್ತೀಯ ಅಂದಾಗ ಅವರು ಸಮಜಾಯಿಸಿ ಕೊಡಬೇಕು. ಈ ಕಾರಣಕ್ಕೆ ಅದೊಂದಷ್ಟು ಪ್ಯಾರಾಮೀಟರ್ಗಳಿದ್ದಾವೆ. ಈಗ ಇದು ಪಾಸ್ಪೋರ್ಟ್ ಇರಬೇಕು, ಅದು ಇರಬೇಕು, ಇದು ಇರಬೇಕು ಅಂತ 10-12 ಪ್ಯಾರಾಮೀಟರ್ಸ್ ಇದೆ. ಆ ಪ್ಯಾರಾಮೀಟರ್ಸಲ್ಲಿ ಫುಲ್ಫಿಲ್ ಮಾಡಲಿಲ್ಲ ಅಂದರೆ ಅವಾಗ ಡಿಲೀಟ್ ಮಾಡ್ತಾರೆ. ಅದನ್ನು ಸಮಜಾಯಿಸಿ ಕೊಡೋದು ಯಾರಿಗೆ? BLAಗಳಿಗೆ ಹೇಳಬೇಕು, BLO. ಅದು ಆ ಪ್ರೊಸೆಸ್ಸು ಪ್ರಾರಂಭ ಆಗಿದೆಯಲ್ಲ ಸರ್. ಈಗ ಸರ್, ಅಡ್ವರ್ಟೈಸ್ಮೆಂಟ್, ಗೌರ್ಮೆಂಟ್ ಅಫಿಷಿಯಲ್ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ನಿನ್ನೆಯಿಂದ ಅದು ಒಂದು ಇಶ್ಯೂ ಆಗಿದೆ. ತಮ್ಮ ಫೋಟೋ, ಉದಾಹರಣೆಗೆ ದೇವರಾಜ್ ಅರಸು ಅವರ ಡೆತ್ ಆನಿವರ್ಸರಿ ಇಲ್ಲ, ಇವತ್ತೊಂದು ಅಡ್ವರ್ಟೈಸ್ಮೆಂಟ್ ಬಂದಿದೆ, ಅದರಲ್ಲೂ ತಮ್ಮ ಫೋಟೋ ಇಲ್ಲ. ಹಿಂದೆ ಇರ್ತಿತ್ತು DCM ಅವ್ರದ್ದು, ಅದು ಒಂದು ಇಶ್ಯೂ ಆಗಿದೆ. ಅಲ್ಲ, ನಾನು ನೋಡಲಿಲ್ಲ, ಅದನ್ನು ಗಮನಿಸಿಲ್ಲ. ನಾನು ವಾಪಸ್ ಬೆಂಗಳೂರಿಗೆ ಹೋದ್ಮೇಲೆ ಅದನ್ನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡ್ತೀನಿ. ಇಲ್ಲ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್ನವ್ರು ಏನಾದರೂ ಅವರು ಬಿಟ್ಟಿದ್ರೆ ಅವ್ರ ಹತ್ರನೂ ಮಾತಾಡ್ತೀನಿ.
ಗೊತ್ತಿಲ್ಲ ನನಗೆ ಯಾವ ಉದ್ದೇಶಕ್ಕೆ ಅಥವಾ ಯಾವ ಕಾರಣಕ್ಕೆ ಬಿಟ್ಟಿದ್ದಾರೆ ಅಂತ, ಅದನ್ನು ಸರಿ ಮಾಡ್ಕೊಳ್ಳೋದು. ಯಾಕಂದರೆ ನಿನ್ನೆ ದಲಿತ ಸಂಘಟನೆಗಳು ಬೆಂಗಳೂರಿನಲ್ಲಿ, ಜೊತೆಗೆ JDS ಕೂಡ ಇಶ್ಯೂನ ರೈಸ್ ಮಾಡಿದೆ. ಒಬ್ಬ ದಲಿತ CM ಆಗಿರೋ ಕಾರಣಕ್ಕೆ ಇವರು ಈ ರೀತಿ ಇನ್ಸಲ್ಟ್ ಮಾಡ್ತಿದ್ದಾರೆ ಅಂತ. ಆ ರೀತಿ ಏನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಅಧಿಕಾರಿಗಳ ಹಂತದಲ್ಲಿ ಏನಾದರೂ ಕೂಡ ಅದು ಆಗಿದ್ದರೆ ಅದನ್ನು ಸರಿಪಡಿಸೋಣ. ಈಗ ನಮಗೆ ಫೋಟೋ ಮುಖ್ಯ ಅಲ್ಲ, ಸರ್ಕಾರಕ್ಕೆ ಕೆಲಸ ಮಾಡೋದು ಮುಖ್ಯ. ಬಟ್ ಹಿಂದಿನ CM ಎಲ್ಲ ಜಾಹೀರಾತಲ್ಲೂ ಇರೋದು ಸರ್. ಈಗ ಅಲ್ಲ, ಈಗೇನು ಅದನ್ನೇ ಹೇಳ್ತಾ ಇದ್ದೀನಲ್ಲ, ಯಾವ ಹಂತದಲ್ಲಿ ಅದು ಬಿಟ್ಟೋಗಿದೆ ಗೊತ್ತಿಲ್ಲ ನನಗೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.